ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಯಾರೂ ಮಾತನಾಡ್ತಿಲ್ಲ ಎಂದು ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಚರ್ಚೆ ಮಾಡೋದಿಲ್ಲ, ಸಿದ್ದರಾಮಯ್ಯನವರಿಗೆ ಬೆಂಬಲ ಕೊಡುವುದಾಗಿ ಹೈಕಮಾಂಡ್ ಹೇಳಿದೆ ಎಂದಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಕೆಎನ್ ರಾಜಣ್ಣ ಬಳಿಕ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೈಕಮಾಂಡ್ ಭೇಟಿಯಾಗಿದ್ದಾರೆ. ಏಪ್ರಿಲ್ನಲ್ಲಿ ಶೋಷಿತ ಸಮುದಾಯಗಳ ಸಮಾವೇಶ ನಡೆಸುವುದಕ್ಕೆ ಹೈಕಮಾಂಡ್ ಮುಂದೆ ಮನವಿ ಮಾಡಿದ್ದಾರೆ. ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಕುರ್ಚಿ ಭದ್ರಪಡಿಸಲು ಪ್ಲಾನ್ ಮಾಡಲಾಗಿದೆ. ಬೆಂಗಳೂರು ವಿಠಲ್ ಮಲ್ಯ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿದ್ದ ಸ್ಕೂಟರ್ಗಳು ಹಾಗೂ ವಿದ್ಯುತ್ ಕಂಬಕ್ಕೆ ಕಾರು ಡಿಕ್ಕಿಯಾಗಿದೆ. ಕಾರ್ನಲ್ಲಿದ್ದ ಇಬ್ಬರು ಹಾಗೂ ಓರ್ವ ದ್ವಿಚಕ್ರ ವಾಹನ ಸವಾರರಿಗೆ ಗಾಯಗಳಾಗಿದೆ. ಅಪಘಾತದ ರಭಸಕ್ಕೆ ಕಾರು ಸಂಪೂರ್ಣ ಜಖಮಾಗಿದೆ. ಬೆಂಗಳೂರಿನ ಮಹಿಳೆಯೊಬ್ಬರು ಜೀವ ಉಳಿಸುವಂತ ವೈದ್ಯರ ಬಳಿ ಜೀವ ತೆಗೆಯೋದು ಹೇಗೆ ಅಂತ ಕೇಳಿದಂತ ವಾಟ್ಸ್ಆಪ್ ಚಾಟ್ ವೈರಲ್ ಆಗಿದೆ. ಡಾಕ್ಟರ್ ಸುನಿಲ್ ಕುಮಾರ್ ಎನ್ನುವರಿಗೆ ಮೆಸೇಜ್ ಮಾಡಿದಂತ ಮಹಿಳೆ, ನಮ್ಮ ಅತ್ತೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ದಾರೆ, ವಯಸ್ಸಾಗಿದೆ, ಅವ್ರನ್ನ ಹೇಗೆ ಸಾಯಿಸೋದು ಅಂತ ಹೇಳ್ತೀರಾ ಅಂತ ಕೇಳಿದ್ದಾರೆ. ಸದ್ಯ ವೈದ್ಯ ಸಂಜಯನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇತ್ತೀಚೆಗಷ್ಟೇ 50 ವರ್ಷದ ಅಂಕಲ್ನನ್ನ ಮದುವೆಯಾಗಿದ್ದ 18 ವರ್ಷದ ಯುವತಿ ಇದೀಗ ತಿರುಗಿ ಬಿದ್ದಿದ್ದಾಳೆ. ನಂಬಿಸಿ ನನ್ನನ್ನ ಮದುವೆಯಾಗಿದ್ದಾನೆಂದು ಹುಬ್ಬಳ್ಳಿಯ ಕೇಶವಾಪುರ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾಳೆ. 18 ವರ್ಷದ ಕರಿಷ್ಮಾ ದೂರು ಆಧರಿಸಿ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದ 50 ವರ್ಷದ ಪ್ರಕಾಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೇಸಿಗೆ ಆರಂಭದಲ್ಲಿ ನೀರು ಶುದ್ಧೀಕರಣಗೊಳಿಸದೆ ರಾಯಚೂರು ನಗರಕ್ಕೆ ನೀರು ಪೂರೈಕೆ ಮಾಡಲಾಗ್ತಿದೆ. ನೀರು ಫಿಲ್ಟರೇಷನ್ ಆಗ್ತಿಲ್ಲ ಅನ್ನೋದನ್ನ ಖುದ್ದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಮಹಾನಗರ ಪಾಲಿಕೆ ಸಿಬ್ಬಂದಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಹಾರಾಷ್ಟ್ರದ ಲಾತೂರ್ ತಾಲೂಕಿನಲ್ಲಿ ಪಕ್ಷಿಗಳಿಗೆ ಹಕ್ಕಿ ಜ್ವರ ಉಲ್ಬಣಗೊಂಡಿದೆ. H1N1 ವೈರಾಣು ದೃಢ ಹಿನ್ನೆಲೆ ಬೀದರ್ನಲ್ಲಿ ಪಶುಸಂಗೋಪನೆ ಇಲಾಖೆ ಅಲರ್ಟ್ ಆಗಿದೆ. ಮಹಾರಾಷ್ಟ್ರದಿಂದ ಬೀದರ್ಗೆ ಕೋಳಿ ಉತ್ಪನ್ನ ಸಾಗಾಟ ನಿಷೇಧ ಮಾಡಲಾಗಿದೆ. ಮಹಾರಾಷ್ಟ್ರದ ಗಡಿಗೆ ಹೊಂದಿಕೊಂಡ ಬೀದರ್ನ 9 ಕಡೆ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಗದಗ ನಗರದಲ್ಲಿ ಬಡ್ಡಿ ದಂಧೆಕೋರನ ಮನೆಯಲ್ಲಿ 26.57 ಲಕ್ಷ ಹಣ ಸೀಸ್ ಮಾಡಿದ್ದ ಪ್ರಕರಣ ಟ್ವಿಸ್ಟ್ ಪಡೆದುಕೊಂಡಿದೆ. ಇದು ಬಡ್ಡಿ ಹಣ ಅಲ್ಲ, ನನ್ನ ಮಗನ ಲಿವರ್ ಚಿಕಿತ್ಸೆಗೆ ತಂದಿಟ್ಟಿದ್ದ ಹಣವೆಂದು ಸಂಗಮೇಶ್ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬಳ್ಳಾರಿ ಕಂಪ್ಲಿ ತಾಲೂಕಿನ NSL ಶುಗರ್ಸ್ ಕಾರ್ಖಾನೆ ರೈತರ ಜೊತೆಗೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೆ. ಕಬ್ಬು ಬೆಳೆದು ನಿಂತು ಕಟಾವಿಗೆ ಅವಧಿ ಮೀರಿದ್ರೂ ಕೂಡ ಖರೀದಿಗೆ ಮುಂದಾಗ್ತಿಲ್ಲ. ಕಬ್ಬನ್ನ ಜಮೀನಲ್ಲೇ ಸುಟ್ಟು ತರಲು ತಾಕೀತು ಮಾಡ್ತಾ ಇದೆ. ಈ ರೀತಿ ಸುಟ್ಟು ಕಬ್ಬು ಏನೋ ಕಟಾವು ಮಾಡಿದರೆ ಟನ್ಗೆ ಕೇವಲ 1550 ರೂಪಾಯಿ ಬೆಲೆ ನೀಡ್ತಾರೆ ಎಂದು ರೈತರು ಹೇಳಿದ್ದಾರೆ. ಕೋಲಾರ ಮುಳಬಾಗಿಲು ತಾಲೂಕು ಚೌಡೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಗ್ರಾಮಸ್ಥರು ಅಭಿಯಾನ ನಡೆಸಿದ್ದಾರೆ. ಸದ್ಯ ಕೆರೆಂಗಳ ಎನ್ನುತ್ತಿರುವವರಿಗೆ ಈ ಅರಿವಾಗುವಂತೆ ಡ್ರೋನ್ ವಿಡಿಯೋ ಮಾಡಿ ಗ್ರಾಮಸ್ಥರು ಕೆರೆ ಸ್ವರೂಪ ಕಳೆದುಕೊಂಡು ಹಲವು ವರ್ಷಗಳಾಗಿದೆ ಅಂತ ಹೇಳಿದ್ದಾರೆ. ನಕಲಿ ಚಿನ್ನ ಇಟ್ಟು ಬ್ಯಾಂಕ್ ಸಿಬ್ಬಂದಿಯಿಂದಲೇ 19 ಲಕ್ಷ ರೂಪಾಯಿ ವಂಚಿಸಿದಂತ ಘಟನೆ ಬಳ್ಳಾರಿ ಸಿರುಗುಪ್ಪದ ಆಕ್ಸಿಸ್ ಬ್ಯಾಂಕ್ನಲ್ಲಾಗಿದೆ. ಆಕ್ಸಿಸ್ ಬ್ಯಾಂಕ್ನ ಅಡಮಾನ ವಿಭಾಗದ ಮುಖ್ಯಸ್ಥ ಕಾರ್ತಿಕ್ ಶ್ರೀನಿವಾಸ್ ಅಕ್ಕಸಾಲಿಗ ರಾಮನಗೌಡ ವಿರುದ್ಧ FIR ದಾಖಲಾಗಿದೆ. ವಿಜಯನಗರ ಹರಪನಹಳ್ಳಿ ತಾಲೂಕಿನ ಕುಂಚೂರು ಗ್ರಾಮದಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಜೋಳ ಬೆಳೆ ನಾಶಪಡಿಸಿದ್ದಾರೆ. ರೈತ ಬಾಣದ ಬಸವರಾಜ್ ಎನ್ನುವರಿಗೆ ಸೇರಿದಂತ 1.5 ಎಕರೆ ಜೋಳದ ಬೆಳೆ ನಾಶವಾಗಿದೆ. ಈ ಸಂಬಂಧ ಹಲವಾಗಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಬಂಡೀಪುರ ಊಟಿ ರಸ್ತೆಯಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರೆದಿದೆ. ಒಂಟಿ ಸಲಗದ ಮುಂದೆ ನಿಂತು ಪ್ರವಾಸಿಗರು ಫೋಟೋ ಕ್ಲಿಕ್ಕಿಸ್ತಾ ಇದ್ರು. ಇದೇ ರೀತಿ ಮುಂದುವರೆದರೆ ಪ್ರಾಣಹಾನಿ ಆಗುವ ಸಂಭವ ಜಾಸ್ತಿ ಇದೆ ಅಂತ ಅರಣ್ಯ ಸಿಬ್ಬಂದಿ ಎಚ್ಚರಿಸಿದ್ದಾರೆ. ಮತದಾನ ಉತ್ತೇಜನಕ್ಕಾಗಿ ಭಾರತಕ್ಕೆ ನೀಡುತ್ತಿದ್ದಂತ ನೆರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಶ್ನೆ ಮಾಡಿದ್ದಾರೆ. ಭಾರತಕ್ಕೆ $21 ಮಿಲಿಯನ್ ನೆರವು ರದ್ದುಗೊಳಿಸಿದಂತ ಎಲಾನ್ ಮಸ್ಕ್ ನೇತೃತ್ವದ ಸರ್ಕಾರಿ ದಕ್ಷತೆ ಇಲಾಖೆಯ ನಿರ್ಧಾರವನ್ನ ಟ್ರಂಪ್ ಸಮರ್ಥಿಸಿಕೊಂಡಿದ್ದಾರೆ. ನಾವೇಕೆ ಭಾರತಕ್ಕೆ $21 ಮಿಲಿಯನ್ ಕೊಡಬೇಕು ಅಂತ ಟ್ರಂಪ್ ಹೇಳಿದ್ದಾರೆ. ಕಾಂಗ್ರೆಸ್ನ ಭಾರತ್ ಜೋಡೋ ಯಾತ್ರೆಯಿಂದ ಪ್ರೇರಣೆಗೊಂಡಂತ ಜೋಡಿಯೊಂದು ವಿಭಿನ್ನ ಮದುವೆ ಆಹ್ವಾನ ಪತ್ರಿಕೆ ಮಾಡಿಸಿದೆ. ಜಮ್ಮುವಿನ ವಧು ಅಭಿಲಾಷ್ ಕೊಟ್ವಾಲ್ ಮತ್ತು ಕೇರಳದ ವಧು ಮಿನಲ್ ವಿಲಿಯಂ ಜೋಡಿ ವಿವಾಹ ಕರೆಯೋಲೆ ಮಾಡಿಸಿದೆ. ಈ ಮದುವೆಗೆ ಭಾರತ್ ಜೋಡೋ ವಿವಾಹದ ಹೆಸರಿನ ಆಮಂತ್ರಣ ಪತ್ರಿಕೆಯನ್ನು ವಧು ಅಭಿಲಾಷ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಬಾಂಗ್ಲಾದೇಶದ ಮಾಜಿ ಅಧ್ಯಕ್ಷೆ ಶೇಖ್ ಹಸೀನಾ ಮತ್ತೆ ತಾಯ್ನಾಡಿಗೆ ಮರಳುವ ಸಂಕಲ್ಪ ಮಾಡಿದ್ದಾರೆ. ಆಗಸ್ಟ್ 5ರಂದು ಭಾರತಕ್ಕೆ ಪಲಾಯನವಾಗಿದ್ದಂಥ ಶೇಖ್ ಹಸೀನಾ ಮಧ್ಯಂತರ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದ್ದಾರೆ. ಇಂದಿನಿಂದ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಆರಂಭ ಆಗುತ್ತೆ. ಸುಮಾರು 29 ವರ್ಷಗಳ ನಂತರ ಪಾಕಿಸ್ತಾನದಲ್ಲಿ ICC ಟೂರ್ನಿ ನಡೀತಿದೆ. ಪಾಕಿಸ್ತಾನ ಹಾಗೂ 3 ಸ್ಥಳಗಳು ಮತ್ತು ದುಬೈನಲ್ಲಿ ಮ್ಯಾಚ್ಗಳು ನಡೆಯಲಿವೆ. ಮಿನಿ ವಿಶ್ವಕಪ್ ಎನ್ಸ್ಕೊಂಡಿರುವಂತಹ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಭಾರತದ ಅಭಿಯಾನ ಗುರುವಾರದಿಂದ ಶುರುವಾಗುತ್ತೆ. ಭಾರತ ಎ ಗ್ರೂಪ್ನಲ್ಲಿದ್ದು ನಾಳೆ ದುಬೈನಲ್ಲಿ ಬಾಂಗ್ಲಾದೇಶ ವಿರುದ್ಧ ರೋಹಿತ್ ಶರ್ಮಾ ತಂಡ ಸೆಣಸಾಡಲಿದೆ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಭಾರತ ಪಾಕಿಸ್ತಾನ ಹೈವೋಲ್ಟೇಜ್ ಪಂದ್ಯ ಫೆಬ್ರವರಿ 23ರಂದು ನಡೆಯಲಿದೆ. ಹಾಲಿ ಚಾಂಪಿಯನ್ ಆಗಿರುವಂತಹ ಪಾಕಿಸ್ತಾನವನ್ನು 2017ರ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋಕೆ ಭಾರತ ಹವಣಿಸ್ತಾ ಇದೆ. ಪಾಕ್ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮೊಹಸಿನ್ ನಖ್ವಿ ತಮಗೆ ನೀಡಲಾಗಿದ್ದ 95 ಲಕ್ಷ ರೂಪಾಯಿ ಟಿಕೆಟ್ ಅನ್ನು ಮಾರಾಟ ಮಾಡಿದ್ದು ಭಾರತ ಪಾಕ್ ಪಂದ್ಯವನ್ನು ಸಾಮಾನ್ಯರಂತೆ ಅವರು ವೀಕ್ಷಣೆ ಮಾಡ್ತಾರೆ. 30 ಪ್ರೀಮಿಯಂ ಟಿಕೆಟ್ ಅನ್ನು ನೀಡಲಾಗಿತ್ತು, ಅದನ್ನು ಅವರು ಮಾರಾಟ ಮಾಡಿದ್ದಾರೆ.